ನಾನು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೆಲ್ಲ ಏನು ಹೇಳಿದ್ರು ಅಂತಂದ್ರೆ, ನಾನು ಈ ಇಲಾಖೆ ತೆಗೆದುಕೊಂಡ್ಮೇಲೆ ನಾನು ದೊಡ್ಡ ರಿಸರ್ಚ್ ಮಾಡಿದ್ದೀನಿ. ನಾನು ಐ ಆಮ್ ನಾಟ್ ಎ ಗುಡ್ ಸ್ಟೂಡೆಂಟ್ ಇನ್ ಮೈ ಕಾಲೇಜ್, ಸ್ಕೂಲಲ್ಲೆಲ್ಲ ಒಳ್ಳೆ ಸ್ಟೂಡೆಂಟ್ ಅಂತೂ ಅಲ್ಲ. ನಾನು ಥರ್ಡ್ ಕ್ಲಾಸಲ್ಲಿ SSLC ಪಾಸ್ ಮಾಡಿದವನು, ಬಹಳ ಕಷ್ಟಪಟ್ಟು ಲೇಟಾಗೆ ಒಂದು ಡಿಗ್ರಿ ಮಾಡಿದವನು. 2007ರಲ್ಲಿ ಡಿಗ್ರಿ ಮಾಡ್ಕೊಂಡು ನಾನು ರಿಸರ್ಚ್ ಮಾಡಿದ್ದೀನಿ. ಏನ್ ಮಾಡ್ಬೋದು, ವಾಟ್ ಇಸ್ ದಿ ಪ್ರಾಬ್ಲಮ್ ವಿ ಹ್ಯಾವ್ ಟು, ಇದಕ್ಕೆ ಸೊಲ್ಯೂಷನ್ ಏನು. ಇದು ಬೆಂಗಳೂರು, ಯಾಕೆಂದ್ರೆ ಮೊದಲು ನಾನಿದ್ದಾಗ 70 ಲಕ್ಷ ಪಾಪ್ಯುಲೇಷನ್ ಇತ್ತು. ಇವತ್ತು 1.4 crores ಪಾಪ್ಯುಲೇಷನ್ ಬೆಂಗಳೂರು ನಗರ ಆಗಿದೆ. 1,30,00,000 ವೆಹಿಕಲ್ಸ್ ಇದೆ. ಟ್ರಾಫಿಕ್ ಕಂಜೆಕ್ಷನ್ ಎಸ್, ನಾನು ಇಲ್ಲ ಅಂತ ಹೇಳುದಿಲ್ಲ. ಯಾಕೆ ಅಂತ ಅಂದ್ರೆ, ಬೆಂಗಳೂರು ನಗರದಲ್ಲಿ ಮಿಸ್ಟರ್ ಅಶೋಕ್, ಇಡೀ ದೇಶದಲ್ಲಿ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಸಿಟಿಲಿ ಈ ರೋಡು 16% ಇದೆ, ದೊಡ್ಡ ದೊಡ್ಡ ರೋಡ್ಗಳಿದೆ. ಬೆಂಗಳೂರು ನಗರ ಸಿನ್ಸ್ ಇಟ್ ಇಸ್ ನಾಟ್ ಎ ಪ್ಲಾನ್ಡ್ ಸಿಟಿ, ಇಲ್ಲಿ ಬರೀ 8% ಇದೆ. ಆ 8% ಇಲ್ಲಿ 1,30,00,000 ವೆಹಿಕಲ್ ದಟ್ಟಣೆ ಆಗಬೇಕು. ಇದಕ್ಕೊಂದು ಉತ್ತಮವಾದಂತ ಗವರ್ನೆನ್ಸ್ ಆಗಬೇಕು. ಈ ಬೆಂಗಳೂರಲ್ಲಿರುವಂತ ಎಲ್ಲ ಪ್ರಾಬ್ಲಮ್ಸ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಮಾಡಬೇಕು. ಹಿಂದೆ ನಾವು ನೈಸ್ ರೋಡ್ ಮಾಡಿದೋ, ಫುಲ್ ಕಂಪ್ಲೀಟ್ ಮಾಡಲಿಲ್ಲ. ಹಿಂದೆ ಅದನ್ನ ಪೆರಿಫೆರಲ್ ರಿಂಗ್ ರೋಡ್ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಇಂದ ಹಿಡಿದು ತಿರ್ಗಾ ಏರ್ಪೋರ್ಟ್ ರೋಡಲ್ಲಿ ನಮ್ಮ ಯಲಹಂಕ ಸುತ್ತಮುತ್ತಲು ತೆಗೆದುಕೊಂಡು ಹೋಗಿ ತಿರ್ಗಾ ಅಲ್ಲಿವರೆಗೂ ತುಮಕೂರು ರೋಡ್ ಇಂಡಸ್ಟ್ರಿಯಲ್ ನೈಸ್ ಇದಕ್ಕೆ ಕನೆಕ್ಟ್ ಮಾಡಕ್ಕೆ ಮಾಡಿದ್ರು. ಬಟ್ ಆದ್ಮೇಲೆ 100 ಮೀಟರ್ ರೋಡ್ ಮಾಡಬೇಕು ಅಂತ ಮಾಡಿ ದೇ ಕುಡ್ ನಾಟ್ ಟೇಕ್ ಇಟ್ ಫಾರ್ವರ್ಡ್. ಆವತ್ತಿನ ಕಾಲದಲ್ಲಿ ಮುಗಿದೋಗಿದ್ರೆ ಬರೀ 3,000 ಕೋಟಿ ರೂಪಾಯಿಗೆ ಮುಗಿದೋಗಿತ್ತು. ದಿ ಪೊಲಿಟಿಕಲ್ ವಿಲ್, ಇಟ್ ಮೇ ಬಿ ಎ ಕಾಂಗ್ರೆಸ್ ಆರ್ ದಳ ಆರ್ ಬಿಜೆಪಿ, ವಿ ಡಿ ನಾಟ್ ಹ್ಯಾವ್ ಎ ಪೊಲಿಟಿಕಲ್ ವಿಲ್ ಟು ಡೂ ಇಟ್. ಸೊ ಅದರಿಂದ ಏನಾಗ್ತಾ ಇದೆ, ಟ್ರಾಫಿಕ್ ವೆಹಿಕಲ್ಸ್ ಬಹಳ ದಟ್ಟಣೆ ಆಗಿ ಇವತ್ತು ನಾವೆಲ್ಲ ಇದನ್ನ ಅನುಭವಿಸ್ತಾ ಇದೀವಿ.